ಈ ಥರ ಬದಲಾವಣೆ ಬೇಕು ಅಂತ ಬಂದಾಗ ಎಲ್ಲರೂ ಶುರು ಮಾಡ್ತಾರೆ ಇದನ್ನು. ಸರ್ ಇನ್ನು 1 ವರ್ಷ ಇದೆ, ಇನ್ನೂ ಕೂಡ ವಿಧಾನಸಭಾ 2028 ಪ್ರಜಾಕೀಯದಿಂದ ಜನ ಇನ್ನೂ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಬೇಗ? ಯಾಕಂದರೆ ವಿಜಯರು ಅಷ್ಟು ಬೇಗ ಅಲೆ ಸೃಷ್ಟಿ ಮಾಡೋದು, ನೀವು ಪ್ರಜಾಕೀಯದ ಯಾವ ಥರ ಏನು ಮಾಡ್ತೀವಿ? ಯಾಕಂದರೆ ಅಲ್ಲ, ನಾನು ಒಂದೇ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಪ್ರಜಾಕೀಯದಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಬಿಡು, ಅದೋ ಬದಲು ಪ್ರಜಾಕೀಯಕ್ಕೆ ನಾವು ಏನು ಮಾಡ್ಬೋದು ಅಂತ ಯೋಚನೆ ಮಾಡಿಬಿಟ್ರೆ, ನಾನು 4 ಜನ ಕೇಳ್ತೀನಪ್ಪ, ಇಷ್ಟೇ ನಾನು ಕೇಳ್ತಾ ಇರೋದು. ಇವಾಗ ನೀವು ಇಲ್ಲಿಂದ ಹೋದ್ರ ಮೇಲೆ ಮರೆತು ಬಿಡಬಾರ್ದು ಇದನ್ನು. ಉಪೇಂದ್ರ ಅವ್ರು ಮಾತಾಡ್ಬಿಡು, ಉಪೇಂದ್ರ ಅವ್ರು ಏನೋ ಮಾಡ್ತಾರೆ, ಖಂಡಿತ ನಾನು ಮಾಡೋ ಕೆಲಸ ನಾನು ಮಾಡ್ತೀನಿ. ನೋಡಿ, ಇಲ್ಲೆಲ್ಲ ವಿಡಿಯೋ ಎಲ್ಲ ಚಾನಲ್ ಹತ್ರ ಕೂತ್ಕೊಂಡು ಮಾತಾಡ್ತಿದ್ದೀನಿ, ನಾನೊಂದು ಆ್ಯಪ್ ಮಾಡ್ತಾ ಇದ್ದೀನಿ. ನಾಳೆ ನೀವು ಗ್ರೌಂಡ್ ಇಳಿಬೇಕಾ, ಅದನ್ನೂ ಮಾಡ್ತೀನಿ. ಅದೆಲ್ಲ ಪ್ರಶ್ನೆ. ನಿಮಗೂ ಒಂದು ಜವಾಬ್ದಾರಿ ಇದೆ, ಸಣ್ಣದಾಗಿ ನೀವು ಕೂಡ ಇದನ್ನ 4 ಜನಕ್ಕೆ ಹೇಳ್ಬೇಕು. ಯಾಕಂದ್ರೆ ಇದು ವಿಚಾರ ಇರೋದ್ರಿಂದ ಬರೀ ಉಪೇಂದ್ರ ಅಂದ್ಬಿಟ್ರಾಗಲ್ಲ. ಅವಾಗ ಉಪೇಂದ್ರ ಇಲ್ಲಿ ಬರಲೇ ಇಲ್ಲ ರೀ ಅಂತಾರೆ. ಇಲ್ಲೊಂದು 4 ವಿಚಾರ ಇದೆಯೋ, ಒಂದು ಟ್ರಾನ್ಸ್ಪರೆನ್ಸಿ ತರೋದಿರ್ಬೋದು, SOP ಜನ ಕೆಲಸ ಮಾಡೋದಿರ್ಬೋದು, ಸಂಬಳಕ್ಕೆ ಕೆಲಸ ಮಾಡೋ ಒಂದು ಸಿಸ್ಟಮ್ ಬರಬೇಕು. ಈ ಥರದ ವಿಚಾರಗಳು ಹಿಂಗೆ ಬರ್ಬೇಕು ನಮಗೆ. ಅದಕ್ಕೆ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಮಾಡ್ಬೋದು ಅನ್ನೋ ವಿಚಾರಗಳು ನಿಮ್ಗೆ ಯಂಗ್ಸ್ಟರ್ಸ್ಗೆ ಹೇಳೋದು ಬೇಕಾಗಿಲ್ಲ ಅಲ್ವಾ? ನಿಮಗೆಲ್ಲ ಗೊತ್ತಿದೆ, ಟೆಕ್ನಾಲಜಿಯಲ್ಲಿ ನೀವೆಲ್ಲ ಎಕ್ಸ್ಪರ್ಟ್ಸ್ಗಳು. ಸರ್ ರಾಜಕೀಯದಲ್ಲಿ